ಪವರ್ ಟಿವಿಯ ವರದಿಗೆ ವಿದೇಶಾಂಗ ಸಚಿವ ಜೈಶಂಕರ್ ಮೊಟ್ಟ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕಾಮಲೀಲೆ ಪ್ರಕರಣದ ಸಂಬಂಧಿತ ಮೊದಲ ಪ್ರತಿಕ್ರಿಯೆ, ಜೊತೆಗೆ ಪಾಸ್ಪೋರ್ಟ್ ರದ್ದತಿಯ ಬಗ್ಗೆ ಜೈಶಂಕರ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದೆ ಪವರ್ಫುಲ್ ವರದಿ. ಪ್ರಜ್ವಲ್ ರೇವಣ್ಣ ಕಾಮಕಾಂಡ, ಈ ಬಗ್ಗೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ನಡೀತಿದೆ ಅಂತ ಹೇಳಿದ್ದಾರೆ ವಿದೇಶಾಂಗ ಸಚಿವರು. ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಅದರದ್ದೇ ಆಗಿರುವಂತಹ ಕಾನೂನುಗಳು ನಿಯಮಗಳು ಅಂತಿವೆ. ಆ ಪ್ರಕ್ರಿಯೆಗಳಿಗಾಗಲೇ ಆರಂಭ ಆಗಿದೆ. ಕೋರ್ಟ್ ಅಥವಾ ಪೊಲೀಸರು ಪಾಸ್ಪೋರ್ಟ್ ರದ್ದತಿಗೆ ಕೋರಬೇಕು. ಪ್ರಜ್ವಲ್ ಪ್ರಕರಣದಲ್ಲಿ ಕರ್ನಾಟಕದ ಸಿಎಂ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಅಧಿಕೃತವಾಗಿ ಮೇ 21ನೇ ತಾರೀಕು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರ ಪತ್ರ ನಮ್ಗೆ ಸಿಕ್ಕಿದೆ. ಮೇ 23ರಿಂದ ಈ ಬಗ್ಗೆ ವಿದೇಶಾಂಗ ಸಚಿವಾಲಯ ಕ್ರಮ ಕೈಗೊಳ್ಳುತ್ತಿದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪವರ್ಫುಲ್ ವರದಿಯ ಬಗ್ಗೆ. You can revoke first of all, to impound a passport is governed by an act called the Passport Act. We need a judicial, a court or a police request to do so. MEA got this request from Karnataka only on the 21st of May. On the 21st of May. I mean, people were saying a lot of things to the press. But we can only act when there is, because, I don't know about how other governments, state governments or otherwise function. We at least in MEA function as per the law. The law says you can revoke a passport if there is a judicial either a court or a police request comes. We got that request on 21st of May. We immediately acted on it. On 23rd of May, he was given, we have to follow a certain procedure, and the procedure is initiated. ಎಸ್, ಆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಪೊಲೀಸರು ಅಥವಾ ಕೋರ್ಟ್ ಅದಕ್ಕೊಂದು ಮನವಿ ಕೊಡಬೇಕು. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಬರೆದ್ರೆ ಅದು ಆಗೋದಲ್ಲ. ಅದು ವಿದೇಶಾಂಗ ಇಲಾಖೆ ಜೊತೆಗೆ ಡೀಲ್ ಆಗಬೇಕು. ನಾವು ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ನಡೀತಿದೆ ಈ ವಿಚಾರದಲ್ಲಿ ಅನ್ನೋದನ್ನು ಜೈಶಂಕರ್ ಮಾತನಾಡಿದ್ದಾರೆ. ಅದು ಆಗ್ತಾ ಇರೋದು ಅದೀಗ ಒಂದು ಸುದ್ದಿಯಾಗಿ ನಿಮಗೆ ಕೊಟ್ಟಿದ್ದೀವಿ. ಬಟ್ ನಾವು ಸರ್ ಏನಾಗಬೇಕು ಮತ್ತು ಏನಾಗಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ದಟ್ ಈಸ್ ದ ಓನ್ಲಿ ಆಪ್ಷನ್ ವಿ ಹ್ಯಾವ್ ಈಗ ರೈಟ್ ನಾವು. ಐ ಆಲ್ರೆಡಿ ಟೋಲ್ಡ್ ಯು ಸಮ್ ವಾಟ್ ಇಟ್ ಈಸ್ ಡಿಲೇಡ್. ಎಸ್, ಅದಕ್ಕೆ ಕಾರಣ ಯಾರಂತ ನಂಗೆ ಗೊತ್ತಿಲ್ಲ. ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ಬೋದು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗೆ ಹೇಳ್ಬೇಕು. ಬಿಕಾಸ್ ಇನ್ ಎವ್ರಿ ವೇರ್ ವಿ ಫೈಂಡ್ ಪಾಲಿಟಿಕ್ಸ್. ಒಂದು ಹೆಣ್ಣು ಮಗಳ ಶೀಲದಲ್ಲೂ ಪಾಲಿಟಿಕ್ಸ್ ಕಾಣುತ್ತೆ, ಬಡವನ ಹಸಿವಲ್ಲೂ ಪಾಲಿಟಿಕ್ಸ್ ಕಾಣುತ್ತೆ, ಬಡವನಿಗೆ ಒಂದು 2,000 ರೂಪಾಯಿ ಕೊಟ್ಟು ಅದರಲ್ಲೂ ಪಾಲಿಟಿಕ್ಸ್ ಕಾಣುತ್ತೆ, ಬರಗಾಲದಲ್ಲೂ ಪಾಲಿಟಿಕ್ಸ್ ಕಾಣುತ್ತೆ. ಸೊ ಎಲ್ಲದರಲ್ಲೂ ಭಾರತದ ದುರ್ದೈವ ಏನಂದರೆ ವಿ ಟ್ರೈ ಟು ಫೈಂಡ್ ಪಾಲಿಟಿಕ್ಸ್ ಇನ್ ಎವ್ರಿಥಿಂಗ್. ಒಂದು ಸಾವಲ್ಲೂ ಒಬ್ಬ ಮರ್ಡರ್ ಮಾಡಿದ, ಅದರಲ್ಲೂ ಪಾಲಿಟಿಕ್ಸು. ಭಾರತದ ಮೇಲೆ ಅಟ್ಯಾಕ್ ಆಯಿತು, ಅದರಲ್ಲೂ ಪಾಲಿಟಿಕ್ಸು. ನೆರೆ ಬಂತು, ಅದರಲ್ಲೂ ಪಾಲಿಟಿಕ್ಸ್. ನೀವು ಯಾವ ಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂದರೆ, ಯಾವ ಇಶ್ಯೂವನ್ನು ನಾವು ಪೊಲಿಟಿಕಲ್ ಇಶ್ಯೂ ಅಂತ ಕರೆಯೋದೇ ಇರದ ಸ್ಥಿತಿಯಲ್ಲಿ ನಾವು ತಲುಪಿದ್ದೀವಿ. ಸೊ ಎವ್ರಿ ವೇರ್ ದರ್ ಇಸ್ ಎ ಪಾಲಿಟಿಕ್ಸ್. ಈಗ ಐ ಡೋಂಟ್ ನೋ ಬ್ಲೇಮ್ ಗೇಮ್, ಬಟ್ ಇಟ್ ಈಸ್ ಡಿಲೇಡ್, ಪ್ರೊಸೆಸ್ ಇಸ್ ಡಿಲೇಡ್. ಯಾಕೆ ಹೇಳ್ತೀನಿ ಕೇಳಿ. ಒಂದು ತಿಂಗಳಲ್ಲಿ ವಾಟ್ ಆಲ್ ದ ಆಪ್ಷನ್ಸ್, ನಾನು ನಿಮಗೆ ಬೆಳಿಗ್ಗೆ ಹೇಳಿದೆ, ವಾಟ್ ಆಲ್ ದ ಆಪ್ಷನ್ಸ್ ಪ್ರಜ್ವಲ್ ಈಸ್ ಹ್ಯಾವಿಂಗ್. ಯಾವ ಆಪ್ಷನ್ಸ್ ಪ್ರಜ್ವಲಿಗೆ ಬರಲೇಬಾರ್ದು, ನಾನು ಇಂಡಿಯಾಕ್ಕೆ ಬರಲೇಬಾರ್ದು ಅಂತ ಅವನು ಡಿಸೈಡ್ ಮಾಡಿದರೆ ಯಾವುದೆಲ್ಲ ಆಪ್ಷನ್ಸ್ ಇತ್ತು ಅಂತ. ಜಗತ್ತಿನಲ್ಲಿ ತುಂಬ ಚಿಕ್ಕ ಚಿಕ್ಕ ಕಂಟ್ರಿಗಳಿದ್ದಾವೆ, ಟ್ಯಾಕ್ಸ್ ಸೆವನ್ ಕಂಟ್ರಿಗಳಿದ್ದಾವೆ. 5 ಕೋಟಿ 10 ಕೋಟಿ ಕೊಟ್ಟರೆ ನಿಮಗೆ ಅಲ್ಲಿಯ ಸಿಟಿಜನ್ಶಿಪ್ ವಿದಿನ್ ಡೇ ಸಿಕ್ಬಿಡುವಂತಹ ರಾಷ್ಟ್ರಗಳು ಇದ್ದಾವೆ, ಅದಕ್ಕೆ ಏಜೆನ್ಸಿಗಳು ಇದ್ದಾವೆ. ಈಗ ಕೈಲಾಸದಂತಹ ದೇಶವನ್ನೇ ನಿರ್ಮಾಣ ಮಾಡಿಕೊಂಡು ಕೂತ್ಕೊಂಡ ನಿತ್ಯಾನಂದನನ್ನು ನಾವು ನೋಡ್ತೀವಿ. ಕರೆಕ್ಟ್, ನಾವೇನು ಅವನಿಗೆ ಟ್ರಾವೆಲ್ ಬ್ಯಾನ್ ಹಾಕಿಲ್ಲ. ಸೊ ಇಟ್ ಈಸ್ ಓನ್ಲಿ ಎ ಬ್ಲೂ ಕಾರ್ನರ್ ನೋಟಿಸ್ ಈಸ್ ಇಶ್ಯೂಡ್. ಓಕೆ, ವಿ ಡೋಂಟ್ ನೋ ಇನ್ ಹೌ ಎಫೆಕ್ಟಿವ್ಲಿ ಇಟ್ ಈಸ್ ಇಶ್ಯೂಡ್ ಅಂತಲೂ ನಮ್ಗೆ ಗೊತ್ತಿಲ್ಲ. 1 ತಿಂಗಳಾಯಿತು, ಆಲ್ಮೋಸ್ಟ್ ವಿ ಆರ್ ಕಮಿಂಗ್ ಟು ಎನ್ ಎಂಡ್. ಈಗ ಅವನು ಏನಾದರೂ ಬೇರೆ ದೇಶದ ಪಾಸ್ಪೋರ್ಟ್ ತೊಗೊಂಡ್ಬಿಟ್ಟಿದ್ರೆ, ಅಲ್ಲಿ ಹೋಗಿ ನೆಲೆಸಿಬಿಟ್ಟಿದ್ರೆ, ನಂಬರ್ 1. ಸೆಕೆಂಡ್, ಕೆಲವು ಕಂಟ್ರಿಗಳು, ಈಗ ನಾನು ನಿಮಗೆ ಬೆಳಿಗ್ಗೆ ಹೇಳಿದೆ, ಮೆಹುಲ್ ಚಾಕ್ಸಿ ಅಂತವನನ್ನು ಎಂಥ ಕಂಟ್ರಿಗೆ ಹೋಗಿ ಅವರು ಕೂತ್ಕೊಂಡಿದ್ದಾರೆ ಅಂದರೆ, ಅಲ್ಲಿ ಅರೆಸ್ಟ್ ಆದಮೇಲೆ ಅವನು ರಿಲೀಸ್ ಆಗುತ್ತೆ. ಅವರು ಬಿಟ್ಕೊಡಲ್ಲ. ಬಿಕಾಸ್ ವಿ ಡೋಂಟ್ ಹ್ಯಾವ್ ಟ್ರೀಟಿ ಸಿಗ್ನೇಚರ್ ಅಂತ ಇರುತ್ತೆ. 2 ಕಂಟ್ರಿಗಳ ಮಧ್ಯೆ ಒಂದು ಟೆರರಿಸ್ಟ್ಗಳನ್ನು ಅಥವಾ ಹಿಂಗೆ ಕ್ರಿಮಿನಲ್ಸ್ಗಳನ್ನು, ಪ್ರಜೆಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳೋದು ಆ ಟ್ರೀಟಿ ಇರುತ್ತೆ. ಆ ಟ್ರೀಟಿ ಸಿಗ್ನೇಚರ್ ಇರೋದೇ ಇರ್ಬೋದು. ಎಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲಿ ನಾವು ಟ್ರೀಟಿ ಸಿಗ್ನೇಚರ್ ಇದೆ ಅಂತ ಹೇಳಲಿಕ್ಕಾಗಲ್ಲ.
ಇವು ಪ್ರಜ್ವಲ್ ಏನು ಸಾಮಾನ್ಯ ಪ್ರಜೆ ಅಲ್ಲ, ಅವನಿಗೆ ಇದೆಲ್ಲ ಐಡಿಯಾ ಇಲ್ಲ, ಐಡಿಯಾ ಕೊಡುವವರಿಲ್ಲ, ದೇವೇಗೌಡರ ಫ್ಯಾಮಿಲಿಯಲ್ಲಿ ಲೀಗಲ್ ಅಡ್ವೈಸರ್ಸ್ಗಳಿಲ್ಲ, ಏಜೆಂಟ್ಗಳಿಲ್ಲ. ಅವ್ರ ಹತ್ರ ಎಲ್ಲ ರೀತಿಯ ಏಜೆಂಟ್ಗಳಿದ್ದಾರೆ. ಟಾಪ್ ಮೋಸ್ಟ್ ಅಡ್ವೊಕೇಟ್ಸ್ ಇಂದ ಹಿಡಿದು ಪಿಂಪ್ಗಳವರೆಗೆ ಅವ್ರ ಹತ್ರ ಎಲ್ಲ ಇದ್ದಾರೆ. ಸೊ ಅದು ಜನಸಾಮಾನ್ಯರಿಗೆ ಗೊತ್ತಿದೆ. ದೇವೇಗೌಡಸ್ ಫ್ಯಾಮಿಲಿ ಇಸ್ ಹ್ಯಾವಿಂಗ್ ಎವ್ರಿಥಿಂಗ್. ಅದು ಒಂದು ಆಪ್ಷನ್. ಅಂಥ ಕಂಟ್ರಿಗಳಲ್ಲಿ ಹೋದರೆ ಏನು ಮಾಡ್ತೀರಿ? ಈಗ ಒಂದು ಕಂಟ್ರಿಯಲ್ಲಿ ಇದ್ರೂ ಅವನು ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ರೂ ಅವನು ಅನ್ಲೆಸ್ ಈ ಕಮ್ಸ್ ಡೌನ್ ಟು ಏರ್ಪೋರ್ಟ್ ಆ ಕಂಟ್ರಿಗೆ ಹೋಗ್ಬಿಟ್ಟು ಅವನನ್ನು ಸರ್ಚ್ ಮಾಡಲಿಕ್ಕೆ ಶುರು ಮಾಡಿದರೆ ಅಂಥ ಟೆರರಿಸ್ಟ್ ಏನಲ್ಲ. ಅವ್ರಿಗೆ ರೇಪ್ ಕೇಸು ಏನಂತನೂ ಗೊತ್ತಿಲ್ಲ. ಆ್ಯಂಡ್ ದಿಸ್ ಪೀಪಲ್ ಹ್ಯಾವಿಂಗ್ ಹೈ ಇನ್ಫ್ಲುಯೆನ್ಸ್ ಎವ್ರಿವೇರ್. ಅಂಥ ಗೌರ್ಮೆಂಟ್ಗಳು ಹೋಗಿ ಪ್ರೆಷರೈಸ್ ಮಾಡಿ ಹುಡ್ಕೊಂಡು ಬರುವಂಥದ್ದು ಏನಿಲ್ಲ. ಅವನು ಏರ್ಪೋರ್ಟಿಗೆ ಬಂದಿಲ್ಲ ಅಂದರೆ ಆರಾಮಾಗಿರ್ತಾನೆ. ಆಲ್ ದಿಸ್ ರೆಡ್ ಕಾರ್ನರು, ನಿಮ್ಮ ಬ್ಲೂ ಕಾರ್ನರು, ನಿಮ್ಮ ಇಲ್ಲಿ ಲುಕ್ಔಟ್ ನೋಟಿಸು, ಇದೆಲ್ಲ ವರ್ಕ್ ಆಗೋದು ವೆನ್ ಈ ಕಮ್ ಟು ಇಮಿಗ್ರೇಷನ್ ಸೆಂಟರ್. ಇಮಿಗ್ರೇಷನ್ಗೆ ಬಂದಾಗ ಅಲ್ಲಿ ಎಂಟ್ರಿ ನೋಡಿ ಅವರು ಕೂತ್ಕೋಪ್ಪ ನಿನಗೆ ಭಾರತ ದೇಶದಲ್ಲಿ ಬೇಕು ಅಲ್ಲಿ ಕಳಿಸ್ತೀವಿ ಅಂತ ಫ್ಲೈಟ್ ಟಿಕೆಟ್ ಹತ್ತಿಸ್ತಾರೆ. ಕರೆಕ್ಟ್. ಅದರ್ವೈಸ್ ಅಲ್ಲಿ ಅರೆಸ್ಟ್ ಮಾಡಿ ಇಲ್ಲಿಯ ಕಂಟ್ರಿಗೆ ಅವರು ಇನ್ಫಾರ್ಮ್ ಕೊಡ್ತಾರೆ, ನಾವು ವಿ ಅರೆಸ್ಟೆಡ್. ಅಲ್ಲಿ ಎಂಬೆಸಿಗೆ ಹೇಳ್ತಾರೆ ವಿ ಅರೆಸ್ಟೆಡ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಅಂತ, ನಿಮ್ಮ ರಿಕ್ವೆಸ್ಟ್ ಮೇಲೆ ಅಂತ. ಅದು ಇದೆ. ಜೈಶಂಕರ್ ಅವರು ಹೇಳಿದ್ದು ಐ ಅಗ್ರಿ, ದೆರ್ ಇಸ್ ಎ ಲಾ ಆ್ಯಂಡ್ ಪ್ರೊಸೀಜರ್ಸ್ ಫಾರ್ ಎವ್ರಿಥಿಂಗ್. ಅದು ಒಂದು ದಿನಕ್ಕೆ ಒಂದು ಸೆಕೆಂಡ್ಗೆ ಅದು ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ. ದೆರ್ ಇಸ್ ಎ ಲಾ ಟು ಬಿ ಫಾಲೋಡ್. ಸೊ ಇವ್ರಿಗೆ 21ಕ್ಕೆ ಬಂದಿದೆ ಅಂದರೆ ದೇ ಕುಡ್ ಹ್ಯಾವ್ ಇಶ್ಯೂಡ್ ಎ ಶೋಕಸ್ ನೋಟಿಸ್ ಟು ಹಿಮ್, ಆನ್ಸರ್ ವಿದಿನ್ 24 hours. ಏನಾದರೂ ಇಲ್ಲ ಅಂದರೆ ನಾವು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಬೇಕಾಗುತ್ತೆ ಅಂತ. ಅದು ಆನ್ಸರ್ ಬಂದಿಲ್ಲ ಅಂದರೆ ಆಟೋಮೆಟಿಕಲಿ ದೇ ವಿಲ್ ಇಂಪೌಂಡ್ ದಿಸ್ ಪಾಸ್ಪೋರ್ಟ್. ಇಲ್ಲ ಅಂದ್ರೂ ಇನ್ನೊಂದು ಜೂನ್ 10ರವರೆಗೆ ಮಾತ್ರ ಅದು ವ್ಯಾಲಿಡಿಟಿ ಇರುತ್ತೆ. ಬಿಕಾಸ್ ಈಸ್ ಹೋಲ್ಡಿಂಗ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಸಂಸದ್ ಈ ಟರ್ಮ್ ಮುಗೀತಾ ಇದ್ದಂಗೆ ಅವನ ಪಾಸ್ಪೋರ್ಟ್ ಇನ್ವ್ಯಾಲಿಡ್ ಆಗುತ್ತೆ. ಈ ಹ್ಯಾಸ್ ಟು ವಿನ್ ಆದರೆ ಇನ್ನೊಂದು ಹೊಸ ಪಾಸ್ಪೋರ್ಟನ್ನು ತೊಗೊಬೇಕು. ವಿನ್ ಆಗಿಲ್ಲ ಅಂದರೆ ಅಲ್ಲಿಗೆ ಮುಗಿಯಿತು ಕತೆ. ಓಕೆ, ದರ್ ಇಸ್ ನೋ ಅದರ್. ಬಟ್ ಐ ಥಿಂಕ್ ವಿ ಆರ್ ಗಿವನ್ ಇಮ್ ಇನಫ್ ಚಾನ್ಸ್. ಅವನು ಬರಲೇಬಾರ್ದು ಅಂತ ಡಿಸೈಡ್ ಮಾಡಿದರೆ, ಮತ್ತು ದೊಡ್ಡಪ್ಪನ ಚಿಕ್ಕಪ್ಪನ ಸುಮಾರಣ್ಣನ ಲೆಟರ್ ಸಿಕ್ಕಿದೆ ನನಗೆ, ಸುಮಾರಣ್ಣ ಹೇಳ್ದಂಗೆ ನಾನು ಕೇಳಬೇಕು ಅಂತ ಒಂದು ಡಿಸೈಡ್ ಮಾಡಿದರೆ, ಇಲ್ಲ ಮಹಾನುಭಾವರಾದ ನನ್ನ ತಾತನಿಗೆ ಮರ್ಯಾದೆ ಗೌರವ ಕೊಡಬೇಕು, ಇಲ್ಲ ಕುಮಾರಣ್ಣ ಹೇಳ್ದಂಗೆ ನನ್ನ ಕಾರ್ಯಕರ್ತರಿಗೆ ನೋವಾಗಿದೆ, ಸಂತ್ರಸ್ತರಿಗೆ ನೋವಾಗಿಲ್ಲ, ಕಾರ್ಯಕರ್ತರಿಗೆ ನೋವಾಗಿದೆ, ಆ ನೋವಿಗಾಗಿ ನಾನು ಗೌರವ ಉಳಿಸ್ಲಿಕ್ಕೆ ಇನ್ನೇನು ಉಳಿಸ್ಲಿಕ್ಕಿದೆ ಗೊತ್ತಿಲ್ಲ ನನಗೆ, ಬರಬೇಕಂತ ಇದ್ದಿದ್ರೆ ಫ್ಲೈಟ್ ಹತ್ಬಿಡ್ದು. ಬೆಂಗಳೂರು ಬಂದಾಗ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಕಾಯ್ತಾ ಇರ್ತಾರೆ ಕರ್ಕೊಂಬರ್ಲಿಕ್ಕೆ VVIP ಎಂಟ್ರಿಯಿಂದ. ಮತ್ತು ನಾನು ಹೇಳಿದಲ್ಲ ಹವಾನಿಯಂತ್ರಿತ ಗಾಡಿ, ಹವಾನಿಯಂತ್ರಿತ ಕಟ್ಟಡಕ್ಕೆ ಕರ್ಕೊಂಬಂದುಬಿಟ್ಟು ಅದೆಲ್ಲ ಪ್ರೊಸೀಜರ್ ಮಾಡ್ಬೋದು. ಓಕೆ, ಜೈಶಂಕರ್ ಸ್ಟೇಟ್ಮೆಂಟ್ ಇಟ್ ಲುಕ್ಸ್ ಜೆನ್ಯೂನ್ ಆ್ಯಂಡ್ ದೇ ಆ್ಯಕ್ಟೆಡ್. ಮಂತ್ರಿಗಳೇ ಹೇಳಿದ ಮೇಲೆ ಇನ್ನೇನು ಡೌಟ್ ಮಾಡಲಿಕ್ಕಿದೆ ನಿಮಗೆ? ಕ್ಯಾನ್ಸಲ್ ಆಗುತ್ತೆ ಗ್ಯಾರಂಟಿ. ಬಟ್ ಒಂದೇ ಒಂದು ಅಂದರೆ ಯಾವಾಗ ಆಗಬೇಕಿತ್ತು ಆವಾಗ ಆಗಿಲ್ಲ ಅಂತ.